ಇವತ್ತಿನ ಮ್ಯಾಚ್ ಬಂದು ಮ್ಯೂಚುವಲ್ ಫಂಡ್ ಜಗತ್ತಲ್ಲಿ ಇಬ್ಬರು ದೊಡ್ಡ ಕಂಟೆಂಡರ್ಸ್ ಮಧ್ಯೆ ಇದೆ. ಒಂದು ಸೈಡಲ್ಲಿ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್, ಮತ್ತೊಂದು ಸೈಡಲ್ಲಿ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಯಾರು ಗೆಲ್ತಾರೆ, ಯಾರು ಬೆಟರ್, ಇವತ್ತೊಂದು ಫೇಸ್ ಆಫ್ನ ನೋಡೋಬಿಡೋಣ. ಸೊ ದ್ಯಾಟ್ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಲಿ ರೈಟ್ ಇನ್ವೆಸ್ಟ್ಮೆಂಟ್ನ ಮಾಡಲಿ ಅಂತ. ಸೊ ಲೆಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಜನ ಈ ಒಂದು ಈಕ್ವಿಟಿ ಫಂಡ್ ಪರ್ಫಾರ್ಮೆನ್ಸ್ನ ಏನು ಕಂಪೇರ್ ಮಾಡ್ತಾರೆ? ಜನ ಈ ಒಂದು ಈಕ್ವಿಟಿ ಫಂಡ್ಸಲ್ಲಿ ಟಾಪ್ ಪರ್ಫಾರ್ಮಿಂಗ್ ಈಕ್ವಿಟಿ ಫಂಡ್ಸ್ನ ತಮ್ಮ ಇನ್ವೆಸ್ಟಿಂಗ್ ಗೋಲ್ಸ್ ಮತ್ತು ರಿಸ್ಕ್ ಟಾಲರೆನ್ಸ್ ತಕ್ಕನಾಗಿ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಕಂಪೇರ್ ಮಾಡ್ತಾರೆ. ಸಪೋಸ್ ಒಂದು ಈಕ್ವಿಟಿ ಫಂಡು ಹೈಯರ್ ರಿಟರ್ನ್ನ ಬೇರೆ ಎಲ್ಲ ಕ್ಯಾಟಗರಿ ಕಂಪೇರ್ ಮಾಡಿದ್ರೆ ಕೊಡುತ್ತೆ ಅನ್ನೋದಾದರೆ ಅದರಲ್ಲಿ ಹೈಯರ್ ರಿಸ್ಕ್ ಕೂಡ ಇರುತ್ತೆ. ಇನ್ನು ಕೆಲವೊಂದರಲ್ಲಿ ನಿಮಗೆ ರಿಸ್ಕ್ ಟಾಲರೆನ್ಸ್ ಅಷ್ಟೊಂದು ತೊಗೊಳಕ್ಕೆ ಆಗಲ್ಲ. ಬಟ್ ಆ ರಿಸ್ಕ್ ಟಾಲರೆನ್ಸ್ ಜಾಸ್ತಿ ಇರುವಂತಹ ರಿಸ್ಕಿ ಮ್ಯೂಚುವಲ್ ಫಂಡ್ಸಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ನೀವು ಪ್ಯಾನಿಕ್ ಆಗಿ ಸ್ಟಾಕ್ ಮಾರ್ಕೆಟ್ ಏನಾದರೂ ಕ್ರ್ಯಾಶ್ ಆದಾಗ ನೀವು ಹೆವಿ ಲಾಸಸಲ್ಲಿ ಎಕ್ಸಿಟ್ ಆಗ್ಬೋದು. ಆ್ಯಂಡ್ ಯಾವತ್ತೇ ಆಗಲಿ ಈಕ್ವಿಟಿ ಫಂಡ್ಸ್ ಇದೆಯಲ್ಲ ಅದನ್ನು ಸೇಮ್ ಕ್ಯಾಟಗರಿಲಿ ನೀವು ಕಂಪೇರ್ ಮಾಡಬೇಕಾಗತ್ತೆ. ಅಂದರೆ ಒಂದು ಆ್ಯಪಲ್ನ ಇನ್ನೊಂದು ಆ್ಯಪಲ್ ಜೊತೆ ನೀವು ಕಂಪೇರ್ ಮಾಡಬೇಕಾಗತ್ತೆ. ನೀವು ಆ್ಯಪಲ್ನ ಆರೆಂಜ್ ಜೊತೆ ಕಂಪೇರ್ ಮಾಡಿದ್ರೆ ಕರೆಕ್ಟಾಗಿರೋ ರಿಸಲ್ಟ್ ಬರೋಲ್ಲ. ಸೊ ನಾವಾಗಲೇ ಬಿಗಿನಿಂಗಲ್ಲಿ ಹೇಳಿರೋ ಹಾಗೆ ಈ ಒಂದು ವಿಡಿಯೋಲಿ ನಾವು ಎರಡು ಫ್ಲೆಕ್ಸಿ ಕ್ಯಾಪ್ ಫಂಡ್ನ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ದಟ್ ಈಸ್ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಈ ಎರಡೂ ಸಹ ತನ್ನ ಒಂದು ಬೆಂಚ್ ಮಾರ್ಕ್ ಮತ್ತು ಪಿಯರ್ಸ್ನ ಬೋತ್ ಶಾರ್ಟ್ ಆ್ಯಂಡ್ ಲಾಂಗ್ ರನ್ನಲ್ಲಿ ಔಟ್ ಪರ್ಫಾರ್ಮ್ ಕೂಡ ಮಾಡಿದೆ. ಬಟ್ ಮುಂದುವರಿಯೋದು ಮುಂಚೆ ಒಂದು ಡಿಸ್ಕ್ಲೇಮರ್, ಈ ಒಂದು ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗಷ್ಟೇ, ಯಾವುದೇ ರೀತಿಯಾದಂತಹ ಫಿನಾನ್ಷಿಯಲ್ ಅಡ್ವೈಸ್ ಅಥವಾ ರೆಕಮೆಂಡೇಶನ್ ಅಲ್ಲ. ಮೊದಲನೇದಾಗಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಇವರು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಈ ಮೂರಲ್ಲೂ ಸಹ ಇವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಆ್ಯಂಡ್ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಆ್ಯಂಡ್ ನೇಮ್ ಸಜೆಸ್ಟ್ ಮಾಡೋ ಹಾಗೇ ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅಲ್ಲಿಗೆ ಮಾರ್ಕೆಟ್ ಕಂಡೀಷನ್ಗೆ ತಕ್ಕನಾಗೆ ಈ ಒಂದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಯಾವುದ್ರಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತ ಈ ಒಂದು ಫಂಡ್ ಮ್ಯಾನೇಜರ್ಸ್ ಡಿಸೈಡ್ ಮಾಡೋದ್ರಿಂದ ಇದಕ್ಕೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಒಂದು ಹೆಸರು ಬಂದಿದೆ. ನೀವು ಇದನ್ನು ಒಬ್ಬ ಕ್ರಿಕೆಟರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋ ಹಾಗಿದ್ರೆ ಕೆಲವೊಬ್ಬರು ಪ್ಲೇಯರು ಓಪನಿಂಗಲ್ಲೂ ಆಡ್ತಾರೆ, ಕೆಲವೊಂದು ಸರಿ ಮಿಡಿಲ್ ಆರ್ಡರ್ ಆಡ್ತಾರೆ, ಇನ್ನು ಕೆಲವೊಂದು ಕಡೆ ಫಿನಿಶಿಂಗಲ್ಲೂ ಬಂದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಹಾಗೆಯೇ ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿರುವಂತಹ ಫಂಡ್ ಮ್ಯಾನೇಜರ್ಸು ಡಿಸೈಡ್ ಮಾಡ್ತಾರೆ ಮಾರ್ಕೆಟ್ ಕಂಡೀಷನ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಿಡ್ ಕ್ಯಾಪ್ಗೆ ಹೋಗ್ಬೇಕಾ, ಸ್ಮಾಲ್ ಕ್ಯಾಪ್ಗೆ ಹೋಗ್ಬೇಕಾ ಅಥವಾ ಲಾರ್ಜ್ ಕ್ಯಾಪ್ಗೆ ಹೋಗ್ಬೇಕಾ ಅಂತ. ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಲಿ ಈ ಮೂರಲ್ಲೂ ಸಹ ಅವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಆ್ಯಂಡ್ ಸೆಬಿಯಾ ಕ್ಯಾಟಗರೈಸೇಷನ್ ಪ್ರಕಾರ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅವರು ಕನಿಷ್ಠ ಪಕ್ಷ 65% ಆದರೂ ತಮ್ಮ ಪೋರ್ಟ್ಫೋಲಿಯೋಲಿ ಈಕ್ವಿಟಿಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು. ಇನ್ನು ಮಿಕ್ಕಿದ್ದು ಬಂದು ಈಕ್ವಿಟಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸಲ್ಲಿ ಅವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಯಾವ್ಯಾವ ಇನ್ವೆಸ್ಟರ್ಸು ಒಂದು ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಷಿಯಲ್ ವಿತ್ ಫ್ಲೆಕ್ಸಿಬಿಲಿಟಿನ ಹುಡುಕ್ತಾ ಇರ್ತಾರೋ ಅವ್ರಿಗೆ ಇದು ಬೆಸ್ಟ್ ಸೂಟೆಡ್ ಅಂತ ಹೇಳ್ಬೋದು. ಇನ್ವೆಸ್ಟರ್ಸು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಳ್ಳೆಯ ಡೈವರ್ಸಿಫಿಕೇಶನ್ ಕೂಡ ಬರುತ್ತೆ. ಅಂದರೆ ಬೇರೆ ಬೇರೆ ಸೆಕ್ಟರ್ಸ್, ಇಂಡಸ್ಟ್ರೀಸ್ ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸಲ್ಲಿ ಇವರು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಈಗ ನಾವು ವಾಪಸ್ ಡಿಸ್ಕಷನ್ಗೆ ಬರೋಣ ಬನ್ನಿ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮಧ್ಯ ಯಾವ್ದು ಬೆಟರ್ ಅಂತ ನೋಡೋಣ. ಮೊದಲನೇದಾಗಿ ಈ ಎರಡು ಫಂಡಿನ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಮತ್ತು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ಒಂದು ಡೈವರ್ಸಿಫೈಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಕೀಮ್. ಆ್ಯಂಡ್ ಇವರು ಬೇರೆ ಬೇರೆ ಸೆಕ್ಟರ್, ಇಂಡಸ್ಟ್ರಿ ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮತ್ತು ಜಿಯೋಗ್ರಫೀಸಲ್ಲಿ ಇವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಆ್ಯಂಡ್ ಈ ಫಂಡ್ ಕನಿಷ್ಠ ಪಕ್ಷ 65% ಆಫ್ ಇಟ್ಸ್ ಅಸೆಟ್ಸ್ನ ಡೊಮೆಸ್ಟಿಕ್ ಈಕ್ವಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಈ ತರಹದ ಒಂದು ಸ್ಕೀಮ್ಗಳಿಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ಆ್ಯಂಡ್ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಮೋಸ್ಟ್ಲಿ ದೊಡ್ಡ ದೊಡ್ಡ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ಕಮ್ಮಿ ಡೆಪ್ತ್, ಹೈ ROE ಮತ್ತು ಜಾಸ್ತಿ ಡಿವಿಡೆಂಡ್ಸ್ನ ಕೊಡುವಂತಹ ಕಂಪ್ನಿ ಮೇಲೆ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಈ ಥರ ಒಂದು ಅಪ್ರೋಚ್ ಅಂತ ಅಂದರೆ ಆ ಒಂದು ಫಂಡ್ಗಳು ಈ ಒಂದು ರೈಸಿಂಗ್ ಮಾರ್ಕೆಟಲ್ಲಿ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರೋ ಒಂದು ಚಾನ್ಸಸ್ ಇದೆ ಅಂತ ಅರ್ಥ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ತಮ್ಮ ಒಂದು ಪೋರ್ಟ್ಫೋಲಿಯೋಲಿನ ಸ್ಮಾಲ್ ಪೋರ್ಷನ್ನ ಫಾರಿನ್ ಸ್ಟಾಕ್ಸಲ್ಲೂ ಸಹ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಸೊ ದ್ಯಾಟ್ ಪೋರ್ಟ್ಫೋಲಿಯೋ ವೋಲಟಿಲಿಟಿನ ಕಮ್ಮಿ ಮಾಡೋದಕ್ಕೋಸ್ಕರ ಮತ್ತು ಸ್ಟಾಕ್ ಮಾರ್ಕೆಟ್ಸಲ್ಲಿ ಒಂದು ಡೈವರ್ಸಿಫಿಕೇಶನ್ ಪಡ್ಕೊಳ್ಳಿ ಅಂತ. ಆ್ಯಂಡ್
ಫಾರಿನ್ ಸ್ಟಾಕ್ಸ್ ಬಂದು ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಇಂಡಿಯಾಲಿ ಇರ್ತಕ್ಕಂಥವ್ರಿಗೆ ಅಬ್ರಾಡಲ್ಲಿ ಇರುವಂತಹ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ಒಂದು ಆಪರ್ಚುನಿಟಿನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಅಬ್ರಾಡಲ್ಲಿ ಇರ್ತಕ್ಕಂತಹ ಸಾಫ್ಟ್ವೇರ್ ಪ್ರಾಡಕ್ಟ್ ಕಂಪನೀಸ್ ಅಥವಾ ಫಾರ್ಮಸ್ಯೂಟಿಕಲ್ ಇನೋವೇಟರ್ ಕಂಪನೀಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, US ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಈಗ ಇದರ ಫಂಡ್ ಮ್ಯಾನೇಜರ್ಸ್ ಬಗ್ಗೆ ನಾವು ಮಾತಾಡೋಣ. ಮೊದಲನೇದಾಗಿ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡಿನ ಫಂಡ್ ಮ್ಯಾನೇಜರ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ, ದ ಡೊಮೆಸ್ಟಿಕ್ ಈಕ್ವಿಟಿ ಪೋರ್ಷನ್ ಇದೆಯಲ್ಲ ಈ ಒಂದು ಸ್ಕೀಮಲ್ಲಿ, ಅದನ್ನು ಮಿಸ್ಟರ್ ರಾಜೀವ್ ಟಕ್ಕರ್ ಮತ್ತು ಮಿಸ್ಟರ್ ರುಕುನ್ ತಾರಾ ಚಾಂದಿನಿ ಅವರು ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಮಿಸ್ಟರ್ ರಾಜೀವ್ ಟಕ್ಕರ್ ಅವರು ಬಂದು ಇದರ CIO ಅಂದರೆ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್. ಆ್ಯಂಡ್ ಮಿಸ್ಟರ್ ರಾಜೀವ್ ಟಕ್ಕರ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಕಾರ್ಪೊರೇಟ್ ಫೈನಾನ್ಸ್, ಸೆಕ್ಯೂರಿಟಿ ಬ್ರೋಕಿಂಗ್ ಮತ್ತು ಕ್ಲೈಂಟ್ ಇನ್ವೆಸ್ಟ್ಮೆಂಟ್ನ ಈಕ್ವಿಟಿಲಿ ಮ್ಯಾನೇಜ್ ಮಾಡೋದ್ರಲ್ಲಿ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇವರು ವ್ಯಾಲ್ಯೂ ಇನ್ವೆಸ್ಟಿಂಗ್ನ ತುಂಬ ನಂಬ್ತಾರೆ. ಆ್ಯಂಡ್ ಇವರ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಬಂದು ವಾರನ್ ಬಫೆಟ್ ಮತ್ತು ಚಾರ್ಲಿ ಮಂಗರ್ನಿಂದ ಹೈಲಿ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಸ್ಕೀಮ್ ಬಂದು ಟ್ರಿಮೆಂಡಸ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ಇವರ ಒಂದು ಲೀಡರ್ಶಿಪ್ಪಲ್ಲಿ. ಬಿಕಾಸ್ ಇವರ ಒಂದು ಮೇನ್ ಸ್ಟ್ರೆಂತ್ ಅಂತ ಅಂದರೆ ಅಂಡರ್ ವ್ಯಾಲ್ಯೂಡ್ ಕಂಪ್ನೀಸ್ನ ಹುಡುಕೋದು ಮತ್ತು ಒಂದು ಡಿಸಿಪ್ಲಿನ್ಡ್ ಅಪ್ರೋಚ್. ಮತ್ತು ಮಿಸ್ಟರ್ ರುಕುನ್ ಅವರು ಸಹ ಈ ಒಂದು ಫಂಡಲ್ಲಿ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರಿಗೆ ಈಕ್ವಿಟಿ ಮಾರ್ಕೆಟ್ಸಲ್ಲಿ 10+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಇವರು 2013ರಲ್ಲಿ ಗೋಲ್ಡ್ಮ್ಯಾನ್ ಶಾಕ್ಸ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ರಿಸರ್ಚಲ್ಲಿ ಈಕ್ವಿಟಿ ರಿಸರ್ಚ್ ಅನಲಿಸ್ಟ್ ಆಗಿ ತಮ್ಮ ಒಂದು ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಈ ಫಂಡ್ನ ಜಾಯ್ನ್ ಆಗೋಕ್ಕಿಂತ ಮುಂಚೆ ಇವರು ಕೋಟಕ್ ಮಹೀಂದ್ರ ಅಸೆಟ್ ಮ್ಯಾನೇಜ್ಮೆಂಟಲ್ಲಿ ಈಕ್ವಿಟಿ ರಿಸರ್ಚ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ಆ್ಯಂಡ್ ಇವರ ಮೇನ್ ಫೋಕಸ್ ಅಲ್ಲಿ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ ಮತ್ತು ಸ್ಪೆಷಲ್ ಸಿಚುಯೇಷನ್ಸ್ ಆಗಿತ್ತು. ಆ್ಯಂಡ್ ಈ ಒಂದು ಫಂಡಿನ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಆಗಲೇ ಹೇಳಿರೋಂಗೆ US ಅಲ್ಲೂ ಸಹ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಅದನ್ನು ಮ್ಯಾನೇಜ್ ಮಾಡೋದು ಮಿಸ್ಟರ್ ರೋನಕ್ ಓನ್ಕಾರ್ ಅವರು. ಆ್ಯಂಡ್ ಇವರು ಇದರ ಒನ್ ಆಫ್ ದ ಫಂಡ್ ಮ್ಯಾನೇಜರ್ ಮತ್ತು ರಿಸರ್ಚ್ ಹೆಡ್ ಕೂಡ ಹೌದು. ಆ್ಯಂಡ್ ಇವರು 2008ರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ರಿಸರ್ಚ್ ಟೀಮಲ್ಲಿ ಇಂಟರ್ನ್ ಆಗಿ ತಮ್ಮ ಒಂದು ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇವರು ಯೂನಿವರ್ಸಿಟಿ ಆಫ್ ಮುಂಬೈಯಲ್ಲಿ ITಲಿ BSc ಪದವಿನ ಪಡ್ಕೊಂಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ MMS ಇನ್ ಫಿನಾನ್ಸ್ ಕೂಡ ಮಾಡಿದ್ದಾರೆ. ಈಗ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಗ್ಗೆ ಮಾತಾಡೋಣ ಬನ್ನಿ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ಒಂದು ಡೈವರ್ಸಿಫೈಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಕೀಮ್. ಆ್ಯಂಡ್ ಇವರು ಬೇರೆ ಬೇರೆ ಸೆಕ್ಟರ್ಸ್, ಇಂಡಸ್ಟ್ರೀಸ್ ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ಯಾವ ಕಂಪ್ನಿಗಳಲ್ಲಿ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಕೆಪಾಸಿಟಿ ಇದೆಯೋ ಮತ್ತು ಸ್ಟ್ರಾಂಗ್ ಗ್ರೋತ್ ಪೊಟೆನ್ಷಿಯಲ್, ಅದ್ರ ಜೊತೆಗೇನೆ ಒಂದು ಸ್ಟ್ರಾಂಗ್ ಕಾರ್ಪೊರೇಟ್ ಗವರ್ನೆನ್ಸ್ ಮತ್ತು ESG ಆಸ್ಪೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರಲ್ಲ, ಆ ಎಲ್ಲ ಕಂಪ್ನಿಗಳನ್ನು ಇವರು ಫಸ್ಟ್ ಪ್ರಿಫರೆನ್ಸ್ ಆಗಿ ತಗೊಂಡು ಅದರಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಫಂಡ್ ಅವರು ಕಂಪನಿ ವ್ಯಾಲ್ಯೂಯೇಷನ್ ಮೇಲೂ ಸಹ ಜಾಸ್ತಿ ಗಮನ ಕೊಡ್ತಾರೆ. ಬಿಕಾಸ್ ಇವರು ಓವರ್ ಪ್ರೈಸ್ಡ್ ಆಗಿರೋ ಸ್ಟಾಕ್ನ ತಗೊಳ್ಳೋದಿಲ್ಲ, ಬಿಕಾಸ್ ಒಂದು ಮಾರ್ಜಿನ್ ಆಫ್ ಸೇಫ್ಟಿನ ಮೇಂಟೈನ್ ಮಾಡಲಿಕ್ಕೋಸ್ಕರ. ಈಗ ಫಂಡ್ ಮ್ಯಾನೇಜರ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಮಿಸ್ ರೋಶಿ ಜೈನ್ ಅವರು HDFC ಫ್ಲೆಕ್ಸಿ ಕ್ಯಾಪ್ ಫಂಡಿನ ಫಂಡ್ ಮ್ಯಾನೇಜರ್. ಆ್ಯಂಡ್ ಇವರಿಗೆ ರಿಸರ್ಚ್ ಮತ್ತು ಫಂಡ್ ಮ್ಯಾನೇಜ್ಮೆಂಟಲ್ಲಿ 19ಕ್ಕೂ ಹೆಚ್ಚು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಇವರು ಈ ಪರ್ಟಿಕ್ಯುಲರ್ ಫಂಡ್ನ ಜಾಯ್ನ್ ಆಗೋಕ್ಕಿಂತ ಮುಂಚೆ ಇವರು ಫ್ರಾಂಕ್ಲಿನ್ ಟೆಂಪ್ಲೆಟೌನ್ ಇಂಡಿಯಾ AMC ಲಿಮಿಟೆಡಲ್ಲಿ ವೈಸ್ ಪ್ರೆಸಿಡೆಂಟ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವರು 2002ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿಂದ ಮ್ಯಾನೇಜ್ಮೆಂಟಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೊನೂ ಸಹ ಪಡ್ಕೊಂಡಿದ್ದಾರೆ. ಆ್ಯಂಡ್ ಇವರು 1998ರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಿಂದ ಚಾರ್ಟರ್ಡ್ ಅಕೌಂಟೆನ್ಸಿನ ಇವರು ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲೂ ಆಲ್ ಇಂಡಿಯಾ ರ್ಯಾಂಕಲ್ಲಿ 2nd ರ್ಯಾಂಕ್ನ ಇವರು ಪಡ್ಕೊಂಡಿದ್ದಾರೆ. ಆ್ಯಂಡ್ ಇವರು ಚಾರ್ಟರ್ಡ್ ಫಿನಾನ್ಷಿಯಲ್ ಅನಲಿಸ್ಟ್ ಕೂಡ. ಆ್ಯಂಡ್ ಈಗ ಈ ಎರಡೂ ಫಂಡ್ನ ನಾವು ಕಂಪೇರ್ ಮಾಡಿದ್ರೆ ಸಿಮಿಲರ್ ಒಬ್ಜೆಕ್ಟಿವ್ ಇದೆ. ಎರಡು ಕಂಪ್ನಿನೂ ಸಹ ಈ ಒಂದು ಈಕ್ವಿಟಿ ಮತ್ತು ಈಕ್ವಿಟಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗ್ರೋತ್ನ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಒಂದು ಡಿಫ್ರೆನ್ಸ್ ಇದೆ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅವರು ಫಾರಿನ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ, ಆದರೆ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಅವರು ಮಾಡೋದಿಲ್ಲ. ಸೊ ಇದರ ಒಂದು ಆಸ್ಪೆಕ್ಟ್ನ ಡೀಟೇಲ್ ಆಗಿ ಈ ಒಂದು ವಿಡಿಯೋಲಿ ಮುಂದೆ ನೋಡೋಣ. ಈಗ ಈ ಎರಡು ಫ್ಲೆಕ್ಸಿ ಕ್ಯಾಪ್ ಫಂಡಿನ ರಿಟರ್ನ್ನ ಕಂಪೇರ್ ಮಾಡೋಣ ಬನ್ನಿ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈ ಎರಡು ಫಂಡ್ಗಳು ಸಹ 1, 3, 5, 7 ಮತ್ತು 10 ವರ್ಷದ ಟೈಮ್ ಪೀರಿಯಡಲ್ಲಿ ತಮ್ಮ ಒಂದು ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿನ ಔಟ್ ಪರ್ಫಾರ್ಮ್ ಮಾಡಿದೆ. ಬಟ್ ವ್ಯಾಲ್ಯೂ ರಿಸರ್ಚ್ ರ್ಯಾಂಕಿಂಗಿನ ಪ್ರಕಾರ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಬಂದು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ಗಿಂತ ಬೆಟರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ, ಎಸ್ಪೆಷಲಿ ಇನ್ ಲಾಂಗ್ ಟರ್ಮ್ ಅಂತ ಅವರು ಹೇಳಿದ್ದಾರೆ. ಈಗ ಈ ಎರಡೂ ಫಂಡಿನ ಒಂದು ಪೋರ್ಟ್ಫೋಲಿಯೋ ಮತ್ತು ಇನ್ವೆಸ್ಟ್ಮೆಂಟ್ ಸ್ಟೈಲ್ನ ಕಂಪೇರ್ ಮಾಡೋಣ ಬನ್ನಿ.
ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅವರು ಬಂದು ಯೂಶಲಿ ಬ್ಯಾಂಕ್, ಫಿನಾನ್ಸ್ ಮತ್ತು ಸಾಫ್ಟ್ವೇರ್ ಸೆಕ್ಟರಲ್ಲಿ ಒಂದು ಹೈಯರ್ ಹೋಲ್ಡಿಂಗ್ಸ್ನ ಇವರು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಈ ಸೆಕ್ಟರ್ಗಳು ತಮ್ಮ ಒಂದು ಪೋರ್ಟ್ಫೋಲಿಯೋ ಅಲ್ಲಿ ಒನ್ ಆಫ್ ದ ಸಿಗ್ನಿಫಿಕೆಂಟ್ ಪೋರ್ಷನ್ನ ಕವರ್ ಮಾಡುತ್ತೆ. ಆ್ಯಂಡ್ ಇವರು ರಿಟರ್ನ್ ಜನರೇಟ್ ಮಾಡೋದಕ್ಕೆ ಇದು ಒನ್ ಆಫ್ ದ ಮೇಜರ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಆನ್ ದ ಅದರ್ ಹ್ಯಾಂಡ್ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಅವರು ಬಂದು ಯೂಶಲಿ ತಮ್ಮ ಹೈಯರ್ ಹೋಲ್ಡಿಂಗ್ಸ್ನ ಬ್ಯಾಂಕ್ಸ್, ಆಟೋಮೊಬೈಲ್ಸ್ ಮತ್ತು ಫಾರ್ಮಾ ಸೆಕ್ಟರ್ಸಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ಸೆಕ್ಟರ್ಗಳು ಬಂದು ತಮ್ಮ ಒಂದು ಪೋರ್ಟ್ಫೋಲಿಯೋಲಿ ಒಂದು ಮೇಜರ್ ಪಾರ್ಟ್ನ ಪ್ಲೇ ಮಾಡುತ್ತೆ. ಆ್ಯಂಡ್ ಈ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವರು ರಿಟರ್ನ್ನ ಜನರೇಟ್ ಮಾಡ್ತಾರೆ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡಿನ ಪೋರ್ಟ್ಫೋಲಿಯೋ ಬಂದು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಪೋರ್ಟ್ಫೋಲಿಯೋಗಿಂತ ಜಾಸ್ತಿ ಸ್ಟಾಕ್ಸ್ನ ಹೊಂದಿದ್ದಾರೆ. ಹೌಎವರ್ ಈ ಎರಡೂ ಫಂಡ್ಗಳ ಟಾಪ್ 10 ಸ್ಟಾಕ್ ಹೋಲ್ಡಿಂಗ್ ಇದೆಯಲ್ಲ, ಅದು 50% ಆಫ್ ದೇರ್ ಟೋಟಲ್ ಪೋರ್ಟ್ಫೋಲಿಯೋನ ಕವರ್ ಮಾಡುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಎರಡೂ ಫಂಡ್ ಅವರು ಸಹ ತಮ್ಮ ಟಾಪ್ ಹೋಲ್ಡಿಂಗ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ನ ಮಾಡ್ತಾರೆ. ಸೊ ಆ ಒಂದು ಪರ್ಫಾರ್ಮೆನ್ಸು ಒಂದು ಸ್ವಲ್ಪ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಆಗಲಿ ಅಂತ. ಬಟ್ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋನ ನೋಡೋ ಹಾಗಿದ್ರೆ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 13% ಇದೆ. HDFC ಫ್ಲೆಕ್ಸಿ ಕ್ಯಾಪ್ ಫಂಡಿನ PTR ಬಂದು 30% ಇದೆ. ಇದರಿಂದಾಗಿ ನಾವು ಏನು ಅರ್ಥ ಮಾಡ್ಕೊಬೋದು ಅಂದರೆ, ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ಈ ಅವಾಗವಾಗ ಜಾಸ್ತಿ ಬೈ ಆ್ಯಂಡ್ ಸೆಲ್ ಮಾಡೋದಿಲ್ಲ. ಸೊ ಒಂದು ಸ್ಟೇಬಲ್ ಅಪ್ರೋಚ್ನ ಇವರು ತೋರಿಸ್ತಾರೆ. ಆ್ಯಂಡ್ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡಿನ ಪೋರ್ಟ್ಫೋಲಿಯೋಲಿ 87 ಸ್ಟಾಕ್ಗಳಿದೆ. ಅದೇ HDFC ಪೋರ್ಟ್ಫೋಲಿಯೋಲಿ 55 ಸ್ಟಾಕ್ಗಳಿದೆ. ಸೊ ಅದರಿಂದ ನಮಗೆ ಪರಾಗ್ ಪ್ಯಾರಿಕ್ ಪೋರ್ಟ್ಫೋಲಿಯೋ ಬಂದು ಒಂದು ಸ್ವಲ್ಪ ಜಾಸ್ತಿ ಡೈವರ್ಸಿಫೈ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೋದು. ಆ್ಯಂಡ್ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಪೋರ್ಟ್ಫೋಲಿಯೋ ಬಂದು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಮೇಲೆ ಬಯಾಸ್ ಆಗಿದೆ. ಇದರಲ್ಲಿ ನಾವೇನು ಅರ್ಥ ಮಾಡ್ಕೊಬೋದು ಅಂತಂದರೆ, ಯೂಶಲಿ ಇವರು ಲಾರ್ಜ್ ಕಂಪ್ನೀಸಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದರಿಂದಾಗಿ ಇವ್ರಿಗೆ ಈ ಒಂದು ಮಾರ್ಕೆಟ್ ವೋಲಟಿಲಿಟಿ ಆದಾಗ ಒಂದು ಸ್ಟೆಬಿಲೈಸೇಷನ್ ಸಿಗುತ್ತೆ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಅವರು ಸಹ ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಇವರು ತಮ್ಮ ಪೋರ್ಟ್ಫೋಲಿಯೋಲಿ 12.5% ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದರಿಂದಾಗಿ ಇದು ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಿಂತ ಒಂದು ಸ್ವಲ್ಪ ಜಾಸ್ತಿ ವಲ್ನರಬಲ್ ಆಗಿದೆ ಮಾರ್ಕೆಟ್ ಕಂಡೀಷನ್ಗೆ ಅಂತ ನಾವು ಹೇಳ್ಬೋದು. ಬಿಕಾಸ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಒಂದು ಹೈಯರ್ ಗ್ರೋತ್ ಪೊಟೆನ್ಷಿಯಲ್ ಇದ್ರೂ ಸಹ ಮಾರ್ಕೆಟ್ ವಾಲಟಿಲಿಟಿಗೆ ಇದು ಜಾಸ್ತಿ ತುತ್ತಾಗಿರುತ್ತೆ. ಈಗ ಎರಡು ಫಂಡಿನ ಒಂದು ಇನ್ವೆಸ್ಟ್ಮೆಂಟ್ ಸ್ಟೈಲ್ನ ಕಂಪೇರ್ ಮಾಡೋಣ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ಯೂಶಲಿ ಒಂದು ಗ್ರೋತ್ ಇನ್ವೆಸ್ಟ್ಮೆಂಟ್ ಸ್ಟೈಲ್ನ ಫಾಲೋ ಮಾಡ್ತಾರೆ. ಸೊ ಇವರ ಒಂದು ಮೇನ್ ಗೋಲ್ ಏನಾಗಿರುತ್ತೆ ಅಂತಂದ್ರೆ, ಈ ಒಂದು ಅಬೌವ್ ಆವರೇಜ್ ಗ್ರೋತ್ ನ ಕೊಡುತ್ತಲ್ಲ ಕಂಪೇರ್ ಟು ಮಾರ್ಕೆಟ್, ಆ ಕಂಪ್ನಿಗಳಲ್ಲಿ ಇವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂಡ್ ಈ ಕಂಪ್ನಿಗಳು ಬಂದು ಒಂದು ಸ್ಟ್ರಾಂಗ್ ಗ್ರೋತ್ ಪೊಟೆನ್ಷಿಯಲ್ ಇರುವಂತಹ ಒಂದು ಕಂಪ್ನಿಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಆ ಕಂಪ್ನಿ ಗ್ರೋತ್ ಆಗ್ತಾ ಇದ್ದಂಗೆ ಇವರ ಪ್ರಾಫಿಟು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಅವರು ಸಹ ಇದನ್ನೇ ಫಾಲೋ ಮಾಡ್ತಾರೆ. ಆದರೆ ಒಂದು ಸ್ಲೈಟ್ ಡಿಫ್ರೆನ್ಸ್ ಏನು ಅಂತ ಅಂದರೆ, ಇವರು ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ನ ಬೈ ಮಾಡೋದಿಲ್ಲ. ಬದಲಿಗೆ ಯಾವ್ಯಾವ ಸ್ಟಾಕ್ಸು ರೀಸನಬಲ್ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆಯೋ ಆ್ಯಂಡ್ ಒಂದು ಜಾಸ್ತಿ ಗ್ರೋತ್ ಪೊಟೆನ್ಷಿಯಲ್ ಇದೆಯೋ ಫ್ಯೂಚರಲ್ಲಿ, ಅದರಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಈ ಸ್ಟ್ರಾಟಜಿ ಬಂದು ಬೋತ್ ಗ್ರೋತ್ ಮತ್ತು ವ್ಯಾಲ್ಯೂಯೇಷನ್ನ ಮೈಂಡಲ್ಲಿ ಇಟ್ಕೊಂಡು ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಎರಡು ಫಂಡಿನ ಕ್ಯಾಶ್ ಹೋಲ್ಡಿಂಗ್ಸ್ನ ಕಂಪೇರ್ ಮಾಡೋಣ. ಸೊ ಈ ಒಂದು ಕ್ಯಾಶ್ನ ಹೋಲ್ಡ್ ಮಾಡೋದ್ರಿಂದ ಫಂಡ್ ಮ್ಯಾನೇಜರ್ಸು ಒಂದು ಒಳ್ಳೆ ಆಪರ್ಚುನಿಟಿ ಬಂದಾಗ, ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಂದಾಗ ಅದರಲ್ಲಿ ಕ್ಯಾಶ್ನ ಡಿಪ್ಲಾಯ್ ಮಾಡ್ಬೋದು. ಸೊ ಈ ಒಂದು ಅಪ್ರೋಚಿಂದ ಅವರು ಈ ಒಂದು ಓವರ್ ವ್ಯಾಲ್ಯೂಡ್ ಆಗಿರುವಂತಹ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಪ್ರೆಷರ್ ಇವ್ರಿಗೆ ಇರಲ್ಲ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅವರು ಒಂದು ಹೈಯರ್ ಕ್ಯಾಶ್ ಹೋಲ್ಡಿಂಗ್ಸ್ನ ತಮ್ಮ ಒಂದು ಪೋರ್ಟ್ಫೋಲಿಯೋಲಿ ಮ್ಯಾನೇಜ್ ಮಾಡ್ತಾರೆ. ಸೊ ಇದರಿಂದಾಗಿ ಒಂದು ಯಾವ್ದಾದ್ರು ಒಂದು ಒಳ್ಳೆಯ ಆಪರ್ಚುನಿಟಿ ಬಂದಾಗ ಫಂಡ್ ಮ್ಯಾನೇಜರ್ಸು ಅದರಲ್ಲಿ ಕ್ಯಾಶ್ನ ಡಿಪ್ಲಾಯ್ ಮಾಡ್ಬೋದು, ಯಾವುದೇ ರೀತಿಯಾದಂತಹ ರಶ್ ಇಲ್ಲದೇನೆ. ಸೊ ಇದರಿಂದಾಗಿ ಇವ್ರಿಗೆ ಫ್ಲೆಕ್ಸಿಬಿಲಿಟಿ ಮತ್ತು ಸ್ಟೆಬಿಲಿಟಿ ಎರಡೂ ಸಿಗುತ್ತೆ. ಸೊ ಮೋಸ್ಟ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅವರು 5-6% ಕ್ಯಾಶ್ನ ತಮ್ಮ ಒಂದು ಪೋರ್ಟ್ಫೋಲಿಯೋಲಿ ಅಂಡರ್ ನಾರ್ಮಲ್ ಮಾರ್ಕೆಟ್ ಕಂಡೀಷನ್ಸ್ ಇಟ್ಕೊಂಡಿರ್ತಾರೆ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಅವರು ಸಹ ಸಿಮಿಲರ್ ಕ್ಯಾಶ್ ಹೋಲ್ಡಿಂಗ್ಸ್ನ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಎಕ್ಸೆಸಿವ್ ಕ್ಯಾಶ್ ಮೇಲೆ ಇವರು ಜಾಸ್ತಿ ಡಿಪೆಂಡ್ ಆಗಲ್ಲ. ಆ್ಯಂಡ್ ಇದು ಒಂದು ಆಲ್ಮೋಸ್ಟ್ ಎಲ್ಲ ಈಕ್ವಿಟಿ ಫಂಡ್ಸಲ್ಲಿ ಒಂದು ಕಾಮನ್ ಪ್ರಾಕ್ಟೀಸ್ ಅಂತಾರೆ ಹೇಳ್ಬೋದು. ಬಟ್ ಈ ಒಂದು ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ಬೇರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಿಗಿಂತ ಹೇಗೆ ವಿಭಿನ್ನ ಅಂತ ಅಂದರೆ, ಇವರು ಫಾರಿನ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಈ ಒಂದು ಯುನಿಕ್ ಅಪ್ರೋಚ್ ಇರೋದ್ರಿಂದ ಇವ್ರಿಗೆ ಒಂದು ಗ್ಲೋಬಲ್ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಗ್ರೋತ್ ಆಪರ್ಚುನಿಟೀಸ್ ಇವರು ಸಿಕ್ಕಿದಾಗ ಅದರಲ್ಲೂ ಸಹ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅವರು ತಮ್ಮ 13% ಆಫ್ AUM ನ ಫಾರಿನ್ ಸ್ಟಾಕ್ಸ್ ಅಲ್ಲಿ ಫೆಬ್ರವರಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ US ಬ್ಲೂ ಚಿಪ್ ಕಂಪನೀಸ್ ಆದಂತಹ ಅಮೆಜಾನ್, ಆಲ್ಫಾಬೆಟ್ ಮತ್ತೆ ಮೈಕ್ರೋಸಾಫ್ಟ್ ಅಲ್ಲಿ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಸೈಕ್ಲಿಕ್,
ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಬರೀ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಇವರ ಒಂದು ಗ್ರೋತ್ ಲಿಮಿಟೆಡ್ ಆಗಿಲ್ಲ. ಸೊ ಇವರು ತಮ್ಮ ಫಂಡ್ನ ಫಾರಿನ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದ್ರಿಂದ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಆಗುತ್ತೆ ಮತ್ತು ವಾಲಟಿಲಿಟಿನೂ ಸಹ ಕಮ್ಮಿ ಆಗುತ್ತೆ. ಸೊ ಈ ಒಂದು ಡೈವರ್ಸಿಫಿಕೇಶನಿಂದ ಒಂದು ಗ್ಲೋಬಲ್ ಮಾರ್ಕೆಟ್ ಆಪರ್ಚುನಿಟೀಸಿನ ಒಂದು ಅಡ್ವಾಂಟೇಜು ಈ ಒಂದು ಫಂಡ್ ತಗೊಳ್ಳುತ್ತೆ. ಸೊ ಇಲ್ಲಿವರೆಗೂ ನಾವು ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಹೇಗೆ ಒಂದು ಬೆಂಚ್ ಮಾರ್ಕ್ನ ಬೀಟ್ ಮಾಡಿ ಒಂದು ಕ್ಯಾಟಗರಿಲಿ ಔಟ್ ಪರ್ಫಾರ್ಮ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಬಟ್ ಬರೀ ಪರ್ಫಾರ್ಮೆನ್ಸ್ನ ನೋಡಿ ಫಂಡ್ಗಳನ್ನ ನಾವು ಜಡ್ಜ್ ಮಾಡಲೇಬಾರ್ದು. ನಾವು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಸಹ ನೋಡಬೇಕಾಗತ್ತೆ. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಬಂದು ಈ ಒಂದು ರಿಟರ್ನ್ಸ್ನ ಜನರೇಟ್ ಮಾಡೋದಕ್ಕೆ ಫಂಡ್ಗಳು ಎಷ್ಟು ರಿಸ್ಕ್ ತಗೊಂತು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಸೊ ಇದರಿಂದಾಗಿ ನಮಗೆ ಈ ಒಂದು ರಿಸ್ಕ್ಗೆ ಸಂಬಂಧಪಟ್ಟಂತೆ ಈ ಒಂದು ಫಂಡ್ಗಳು ಎಷ್ಟು ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇರತಕ್ಕಂತಹ ಒಂದು ಟೋಟಲ್ ರಿಸ್ಕ್ ನ ಮೆಷರ್ ಮಾಡುತ್ತೆ. ಇದು ಬಂದು ಒಂದು ಮ್ಯೂಚುವಲ್ ಫಂಡ್ ಸ್ಕೀಮು ತನ್ನ ಒಂದು ಆವರೇಜ್ ಆನ್ಯುವಲ್ ರಿಟರ್ನ್ ಇಂದ ಎಷ್ಟು ಡಿವಿಯೇಟ್ ಆಗಿದೆ ಅಂತ ತೋರಿಸುತ್ತೆ. ಸೊ ಈ ನಂಬರ್ ಜಾಸ್ತಿ ಇದ್ದಷ್ಟು ಫಂಡ್ ಜಾಸ್ತಿ ವೋಲೆಟೈಲ್ ಆಗಿದೆ ಅಂತ ಅರ್ಥ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ 10.63 ಇದೆ. ಇದು ತನ್ನ ಪಿಯರ್ಸ್ಗೆ ಕಂಪೇರ್ ಮಾಡಿದ್ರೆ ಲೋಯೆಸ್ಟ್ ಅಂತ ಹೇಳ್ಬೋದು. ಸೊ ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದ್ರೆ ತನ್ನ ಪಿಯರ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಫಂಡ್ ಒಂದು ಸ್ವಲ್ಪ ಜಾಸ್ತಿನೇ ಸ್ಟೇಬಲ್ ಆಗಿದೆ ಮಾರ್ಕೆಟ್ ವೋಲೆಟೈಲ್ ಆಗಿದ್ದಾಗ ಅಂತ ಅರ್ಥ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 12.56 ಇದೆ. ಇದೂ ಸಹ ತನ್ನ ಒಂದು ಪಿಯರ್ಸ್ಗೆ ಕಂಪೇರ್ ಮಾಡಿದ್ರೆ ಲೋಯರ್ ಅಂತಲೇ ಹೇಳ್ಬೋದು. ಹವರ್ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ಗಿಂತ ಇದು ಸ್ವಲ್ಪ ಜಾಸ್ತಿ ವಾಲಿಟೈಲ್ ಆಗಿದೆ ಅಂತಲೇ ಹೇಳ್ಬೋದು. ಬೀಟಾ ಬಂದು ತನ್ನ ಒಂದು ಬೆಂಚ್ ಮಾರ್ಕ್ಗೆ ಕಂಪೇರ್ ಮಾಡೋ ಒಂದು ನಿಟ್ಟಿನಲ್ಲಿ ಫಂಡಿನ ಒಂದು ರಿಸ್ಕ್ನ ಮೆಷರ್ ಮಾಡುತ್ತೆ. ಸೊ ಯೂಶಲಿ ಫಂಡಿನ ಬೀಟಾ ಒಂದ್ಗಿಂತ ಕಮ್ಮಿ ಇದ್ರೆ ಅದು ಒಂದು ಸ್ವಲ್ಪ ಮಾರ್ಕೆಟ್ಗಿಂತ ಲೆಸ್ ರಿಸ್ಕಿ ಅಂತ ಕನ್ಸಿಡರ್ ಮಾಡ್ತಾರೆ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಬೀಟಾ 0.63 ಇದೆ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಬೀಟಾ 0.83 ಇದೆ. ಸೊ ಇದೊಂದು ಕ್ಯಾಟಗರಿ ಆವರೇಜ್ ಬಂದು 0.92 ಇದೆ. ವಿಚ್ ಮೀನ್ಸ್ ದಟ್ ಈ ಎರಡು ಫಂಡು ಸಹ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಲೆಸ್ ರಿಸ್ಕಿ ಅಂತಾನೆ ಅರ್ಥ. ಬಟ್ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಬೀಟಾ ಇದೆಯಲ್ಲ ಅದು ಈ ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಕ್ಯಾಟಗರಿಯಲ್ಲೇ ಲೋಯೆಸ್ಟ್. ಶಾರ್ಪ್ ರೇಷಿಯೋ ಬಂದು ಈಕ್ವಿಟಿ ಫಂಡಿನ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ನ ಹೇಳುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಹೇಳಬೇಕು ಅಂತ ಅಂದರೆ ಈಚ್ ಯೂನಿಟ್ ಆಫ್ ರಿಸ್ಕ್ಗೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ನ ಫಂಡ್ ಜನರೇಟ್ ಮಾಡಿದೆ ಅಂತ ಇದು ನಮಗೆ ತಿಳಿಸ್ಕೊಡುತ್ತೆ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಶಾರ್ಪ್ ರೇಷಿಯೋ 1.02 ಇದೆ. ವಿಚ್ ಇಂಡಿಕೇಟ್ಸ್ ದಟ್ ಪ್ರತಿ ಯೂನಿಟ್ ಆಫ್ ರಿಸ್ಕ್ಗೆ ಫಂಡ್ 1.02 ಟೈಮ್ಸ್ ಮೋರ್ ರಿಟರ್ನ್ ಜನರೇಟ್ ಮಾಡ್ತಿದೆ ಅಂತ ಅರ್ಥ. ಆನ್ ದ ಅದರ್ ಹ್ಯಾಂಡ್ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಶಾರ್ಪ್ ರೇಷಿಯೋ 1.23 ವಿಚ್ ಮೀನ್ಸ್ ದಟ್ ಪ್ರತಿ ಯೂನಿಟ್ ಆಫ್ ರಿಸ್ಕ್ಗೆ ಫಂಡ್ 1.23 ಟೈಮ್ಸ್ ಮೋರ್ ರಿಟರ್ನ್ ಜನರೇಟ್ ಮಾಡ್ತಿದೆ ಅಂತ ಅರ್ಥ. ಆ್ಯಂಡ್ ಈ ಒಂದು ಶಾರ್ಪ್ ರೇಷಿಯೋ ಜಾಸ್ತಿ ಇದ್ದಷ್ಟು ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ನ ಈ ಒಂದು ಫಂಡ್ ಕೊಡ್ತಿದೆ ಅಂತ ಅರ್ಥ. ಆ್ಯಂಡ್ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಶಾರ್ಪ್ ರೇಷಿಯೋ ಈ ಒಂದು ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಆ್ಯಂಡ್ ಈ ಎರಡೂ ಫಂಡ್ಗಳು ಸಹ ಒಂದು ಕ್ಯಾಟಗರಿ ಆವರೇಜ್ 0.61ಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಿದೆ. ಸಾರ್ಟಿನೋ ರೇಷಿಯೋ ಬಂದು ಒಂದು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಡೌನ್ ಸೈಡೆಡ್ ರಿಸ್ಕ್ನ ನಮಗೆ ತಿಳಿಸ್ಕೊಡುತ್ತೆ. ಶಾರ್ಪ್ ರೇಷಿಯೋ ಬಂದು ಒಂದು ಟೋಟಲ್ ವೋಲಟಿಲಿಟಿನ ಕನ್ಸಿಡರ್ ಮಾಡಿದ್ರೆ ಈ ಒಂದು ಸಾರ್ಟಿನೋ ರೇಷಿಯೋ ಬಂದು ಡೌನ್ ಸೈಡೆಡ್ ರಿಸ್ಕ್ನ ನಮಗೆ ತಿಳಿಸ್ಕೊಡುತ್ತೆ. ಸೊ ಒಂದು ಸಾರ್ಟಿನೋ ರೇಷಿಯೋ ಜಾಸ್ತಿ ಇದ್ದಷ್ಟು ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ನಮಗೆ ತಂದುಕೊಡುತ್ತೆ ಅಂತ ಅರ್ಥ. ಸೊ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಸಾರ್ಟಿನೋ ರೇಷಿಯೋ 2.38 ಇದೆ. ಆ್ಯಂಡ್ ಇದು ಬಂದು ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಒಂದು ಸಾರ್ಟಿನೋ ರೇಷಿಯೋ 1.45ಗಿಂತ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ದಿಸ್ ಮೀನ್ಸ್ ದಟ್ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಂದು ಒಂದು ಡೌನ್ ಸೈಡೆಡ್ ರಿಸ್ಕ್ಗೆ ಕಂಪೇರ್ ಮಾಡಿದ್ರೆ ಒಂದು ಜಾಸ್ತಿ ಒಂದು ರಿಟರ್ನ್ನ ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ತನ್ನ ಒಂದು ಪಿಯರ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಿದೆ ಅಂತಲೂ ಹೇಳ್ಬೋದು. ಈಗ ಅಪ್ಸೈಡ್ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬಗ್ಗೆ ನಾವು ಈಗ ಮಾತಾಡೋಣ. ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು ಒಂದು ಬೆಂಚ್ ಮಾರ್ಕ್ ಇಂಡೆಕ್ಸ್ಗೆ ಕಂಪೇರ್ ಮಾಡಿದಾಗ ಒಂದು ಮಾರ್ಕೆಟ್ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡಲ್ಲಿ ಇದ್ದಾಗ ಹೇಗೆ ಒಂದು ಮ್ಯಾಕ್ಸಿಮಮ್ ಗೇನ್ಸ್ನ ಕ್ಯಾಪ್ಚರ್ ಮಾಡಿದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು ಒಂದು ಬೇರ್ ಮಾರ್ಕೆಟಲ್ಲಿ ಹೇಗೆ ಒಂದು ಈಕ್ವಿಟಿ ಫಂಡ್ ಪರ್ಫಾರ್ಮ್ ಮಾಡುತ್ತೆ ತನ್ನ ಒಂದು ಬೆಂಚ್ ಮಾರ್ಕ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಅಂತ ನಮಗೆ ತಿಳಿಸ್ಕೊಡುತ್ತೆ. ಈ ಎರಡೂ ರೇಷಿಯೋನು ಸಹ ಇನ್ವೆಸ್ಟರ್ಸ್ಗೆ ಬೇರೆ ಬೇರೆ ಮಾರ್ಕೆಟ್ ಕಂಡೀಷನ್ ಅಂದರೆ ಬುಲ್ ಮಾರ್ಕೆಟ್ ಮತ್ತು ಬೇರ್ ಮಾರ್ಕೆಟಲ್ಲಿ ಫಂಡ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಎಷ್ಟು ರಿಟರ್ನ್ ನಮಗೆ ತಂದು ಕೊಡ್ತಿದೆ ಅಂತ ನಮಗೆ ತಿಳಿಸ್ಕೊಡುತ್ತೆ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ 10 ವರ್ಷದ ಅಪ್ಸೈಡ್
ಕ್ಯಾಪ್ಚರ್ ರೇಷಿಯೋ 86 ಇದೆ. ಇದು ಬಂದು ಕ್ಯಾಟಗರಿ ಆವರೇಜ್ 95 ಗಿಂತ ಕಮ್ಮಿ. ಹವರ್ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 108 ಇದೆ. ದಿಸ್ ಮೀನ್ಸ್ ದಟ್ ಮಾರ್ಕೆಟ್ ಒಂದು ಬುಲ್ ಫೇಸ್ ಇದ್ದಾಗ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡು ತನ್ನ ಒಂದು ಕ್ಯಾಟಗರಿನ ಔಟ್ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂತ ಅರ್ಥ. ಆ್ಯಂಡ್ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಈ ಒಂದು ಬುಲ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಅರ್ಥ. ಬಟ್ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡಿನ ಒಂದು 10 ಇಯರ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 47 ಇದೆ. ಇದು ಬಂದು ತನ್ನ ಒಂದು ಕ್ಯಾಟಗರಿಲೇ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಆ್ಯಂಡ್ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಡೌನ್ ಸೈಡ್ ರೇಷಿಯೋಗೂ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಇದೆ. ವಿಚ್ ಮೀನ್ಸ್ ದ್ಯಾಟ್ ಮಾರ್ಕೆಟು ಒಂದು ಕರೆಕ್ಷನ್ ಸ್ಟೇಟಲ್ಲಿದ್ದಾಗ, ಅಂದರೆ ಮಾರ್ಕೆಟ್ ಕೆಳಗಡೆ ಬರಬೇಕಾದ್ರೆ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ ಇರ್ತಕ್ಕಂತಹ ಸ್ಟಾಕ್ಸ್ ಏನಿದೆ ಅದು ಬಂದು ತನ್ನ ಒಂದು ಕ್ಯಾಟಗರಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಮ್ಮಿ ಫಾಲ್ ಆಗುತ್ತೆ ಅಂತ ಅರ್ಥ. ಅಂಡ್ ಈ ಒಂದು ವಿಡಿಯೋಲಿ ನಾವು ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಜೊತೆ ಕಂಪೇರ್ ಮಾಡಿದ್ದೀವಿ. ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಬಂದು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ಗೆ ಕಂಪೇರ್ ಮಾಡಿದ್ರೆ ಲಾಂಗ್ ರನ್ ಅಲ್ಲಿ ಒಂದು ಜಾಸ್ತಿ ರಿಟರ್ನ್ ತಂದು ಕೊಟ್ಟಿದೆ. HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತಿನ ಶಾರ್ಪ್ ರೇಷಿಯೋ ಮತ್ತು ಸಾರ್ಟಿನೋ ರೇಷಿಯೋ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ವಿಚ್ ಮೀನ್ಸ್ ದ್ಯಾಟ್ ಈ ಪರ್ಟಿಕ್ಯುಲರ್ ಫಂಡ್ ಬಂದು ಹೈಯರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ತಂದು ಕೊಟ್ಟಿದೆ ಅಂತ ಅರ್ಥ. ಹಾಗೆ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಬಂದು ತನ್ನ ಒಂದು ಹೈಯರ್ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋಯಿಂದ ಈ ಒಂದು ಬುಲ್ ಮಾರ್ಕೆಟಲ್ಲಿ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಈಸಿಯಾಗಿ ಔಟ್ ಪರ್ಫಾರ್ಮ್ ಮಾಡೋ ಚಾನ್ಸ್ ಜಾಸ್ತಿ ಇದೆ ಅಂತ ನಾವು ನೋಡ್ಬೋದು. ಆ್ಯಂಡ್ ಪರಾಗ್ ಪ್ಯಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಬಂದು ಮಾರ್ಕೆಟ್ ಬೀಳಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಸ್ಟೇಬಲ್ ಆಗಿದೆ ಬೇರೆ ಎಲ್ಲ ಫಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಅನ್ನೋದನ್ನು ಸಹ ನಾವು ನೋಡ್ಬೋದು. ಸೊ ಈ ಎರಡೂ ಫಂಡ್ಗಳು ಸಹ ಬೇರೆ ಬೇರೆ ಮಾರ್ಕೆಟ್ ಕಂಡೀಷನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೀವು ನಿಮ್ಮ ಫಿನಾನ್ಷಿಯಲ್ ಗೋಲ್ ಮತ್ತು ರಿಸ್ಕ್ ಟಾಲರೆನ್ಸ್ಗೆ ಅನುಗುಣವಾಗಿ ಯಾವ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತ ನೀವು ಡಿಸೈಡ್ನ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ ಈ ಎರಡೂ ಫಂಡ್ಗಳಲ್ಲಿ ಕೇವಲ 32% ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಇದೆ. ವಿಚ್ ಮೀನ್ಸ್ ದ್ಯಾಟ್ ಈ ಎರಡೂ ಫಂಡ್ಗಳನ್ನು ನೀವು ನಿಮ್ಮ ಪೋರ್ಟ್ಫೋಲಿಯೋಲಿ ಆ್ಯಡ್ ಮಾಡ್ಕೊಬೋದು ಫಾರ್ ಅ ಗುಡ್ ಡೈವರ್ಸಿಫಿಕೇಷನ್. ಆ್ಯಂಡ್ ಎರಡೂ ಫಂಡಿನ AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು ಒಂದು ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ಎಕ್ಸ್ಪೆನ್ಸ್ ರೇಷಿಯೋನು ಸಹ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ಇದರಿಂದಾಗಿ ನೀವು ಒಂದು ಕಂಪ್ಯಾರಿಸನ್ನ ಮೋರ್ ರಿಲೆವೆಂಟ್ ಆಗಿ ನೋಡಿ ಈ ಎರಡೂ ಫಂಡ್ಗಳನ್ನ ನಿಮ್ಮ ಒಂದು ಡೈವರ್ಸಿಫಿಕೇಷನ್ಗೋಸ್ಕರ ಆ್ಯಡ್ ಮಾಡ್ಕೋಬಹುದು. ಸೊ ನಿಮಗೇನಿಸ್ತು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯ ಪ್ರಕಾರ ಈ ಎರಡು ಫಂಡ್ಸ್ಗಳಲ್ಲಿ ಯಾವ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಆ್ಯಂಡ್ ದೆನ್ ಬಾಯ್ ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Mutual fund investments are subject to market risks. Read all scheme-related documents carefully.